No sunlight, then it will be green. Yes. ನಮ್ಮ ಕಡೆ ಆಗಿದ್ರೆ ರಾತ್ರಿ ಹೊಲ್ದಾಗ ಬರೋ ಅಷ್ಟೊತ್ತಿಗೆ ನೈಟ್ ಎಲ್ಲ ಕೊಯ್ದು ಹಾಕ್ಬಿಡೋದು. ಮಾರಕ್ಕೆ ಯಾರು ಇಲ್ಲ, ಇದು ಮಾರಕ್ಕೆ ಯಾರು ಇಲ್ಲ ಇಲ್ಲಿ. ಇದಕ್ಕೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ನಮ್ಮ ಅತ್ತೆ ಮಾವಂಗೆ ಜರ್ಮನಿಯಲ್ಲಿ ಹಳ್ಳಿಗಳು ಹೇಗಿರುತ್ತೆ, ಈಗ ಪ್ರೆಸೆಂಟ್ ಏನೆಲ್ಲ ವ್ಯವಸಾಯ ಮಾಡಿದ್ದಾರೆ ಅಂತ ತೋರಿಸೋಣ ಅಂತ ಹೇಳಿ ಕರ್ಕೊ ಬಂದಿದ್ದೀವಿ. ಬನ್ನಿ ನಾವಿವಾಗ ಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಹಳ್ಳಿ ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ಜಾಸ್ತಿ ಇವಾಗ ಪ್ರೆಸೆಂಟ್ ಏನೆಲ್ಲ ವ್ಯವಸಾಯ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನಾವಿವಾಗ ಒಂದು ಹಳ್ಳಿಲಿ ಸ್ಟಾಪ್ ತಗೊಂಡಿದ್ದೀವಿ. ಇಲ್ಲಿ ಏನೆಲ್ಲ ಬೆಳೆದಿದ್ದಾರೆ ಹಾಗೆ ಹೇಗಿದೆ ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಕುದುರೆಗಳು ಹುಲ್ ಮೇಯ್ತಾ ಇದೆ. ಹಾಗೆ ಇಲ್ಲಿ ನೀವು ಮಕ್ಳುಗಳದ್ದು ಚಿತ್ರ ನೋಡ್ತಿರ್ಬೋದು. ಅಂದ್ರೆ ಅದೇನಕ್ಕೆ ಹಾಕೊಂಡಿರ್ತಾರೆ ಅಂದ್ರೆ ಇಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ರೆ ಮಕ್ಳುಗಳಿದ್ದಾರೆ, ನಿಧಾನವಾಗಿ ಹೋಗಿ ಅಂತ ಒಂದು ಇಂಡಿಕೇಶನ್ ಅಷ್ಟೇನೆ. ಅದಕ್ಕೋಸ್ಕರ ಈ ತರ ಹಾಕೊಂಡಿರ್ತಾರೆ ಅಲ್ಲಲ್ಲಿ. ಇಲ್ಲಿ ನೋಡಿ, ಇಲ್ಲೊಂದು ದೊಡ್ಡ ಟ್ರ್ಯಾಕ್ಟರ್ ನಿಂತಿದೆ. ನಮ್ಮ ಮಾವ ನೋಡ್ತಾ ಇದ್ದಾರೆ, ಕೇಳೋಣ ಬನ್ನಿ. ಹೇಗಿದೆ ಮಾವ ಈ ಟ್ರ್ಯಾಕ್ಟರ್? ಟ್ರಾಕ್ಟರ್ ನಮ್ಮ ಕಡೆ JCB-ಗಿಂತ ದೊಡ್ಡ ಟೈರ್ಗಳು. ನಮ್ಮ ಕಡೆ ಟ್ರಾಕ್ಟರ್ ಬರ್ತಾವಲ್ಲ ಟೈರ್ಗಳು ಹಿಂದೆ, ಆ ತರ ಫ್ರಂಟ್ ಟೈರೇ ಇದೆ. ಇದು ನೋಡಿ, ಇದೆ ಎಷ್ಟು ದೊಡ್ಡದಿದೆ. ನಮ್ಮ ಪಂಚರ್ ಅದು ನಮ್ಮ ಕೈಯಲ್ಲಿ ಎತ್ತಕ್ಕಾಗಲ್ಲ. ಇವನ್ನೆಲ್ಲ ಕಾರಿಗೆ ಅಥವಾ ಈ ತರ ಗಾಡಿಗಳಿಗೆ ಹಾಕೊಂಡು ಹೌದು, ಎಲ್ಲ ಇದಕ್ಕೆ ತುಂಬಿಸ್ಕೊಂಡು ತಗೊಂಡೋಗ್ತಾರೆ. ಇದು ನೋಡಿ, ಇದು ವಾಲ್ನಟ್ ಮರ. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ ಮರ. ಹಾಗೆ ಇದು ಅದೇನೆ ಸೇಬಿನ ಮರಗಳು. ಸೇಬ್ ಮೋಸ್ಟ್ಲಿ ಕಿತ್ತಿದ್ದಾರೆ ಅನ್ಸುತ್ತೆ, ಹಂಗಾಗಿ ಕಾಣಿಸ್ತಿಲ್ಲ. ಇಲ್ಲಿ ಓನರ್ನ ಮೀಟ್ ಮಾಡಿದ್ವಿ. ಅವರಿಗೆ ಇಲ್ಲಿ ನಮ್ಮ ಅತ್ತೆ ಮಾವ ಇಂಡಿಯಾದಿಂದ ಬಂದಿದ್ದಾರೆ, ಅವರಿಗೆ ಆಪಲ್ ತೋಟ ಎಲ್ಲ ತೋರಿಸ್ಬೋದು ಅಂತ ಕೇಳಿದ್ವಿ. ಅದಕ್ಕೆ ಇಲ್ಲೆಲ್ಲ ಖಾಲಿ ಆಗಿದೆ, ಆಕ್ಚುಲಿ ಎಲ್ಲ ಕಟ್ ಮಾಡಿದ್ದಾರೆ, ಯಾವ್ದು ಇಲ್ಲ. ಸೊ ಇನ್ನೊಂದು ರೂಟ್ ತೋರಿಸಿದ್ದಾರೆ, ಅಲ್ಲಿ ಹೋಗಿ ಅಲ್ಲಿದೆ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಹಾಗೆ ಅವರೇ ಹೇಳಿದ್ರು ಇಲ್ಲಿದೆ ಗ್ರೇಪ್ಸ್ ಬೇಕು ಅಂದ್ರೆ ತಿನ್ನಿ ಅಂತ. ಸ್ವೀಟ್ ಇದೆ, ಬ್ಲ್ಯಾಕ್ ಸ್ವೀಟ್ ಇದೆ, ಗ್ರೀನ್ ನೋಡೋಣ ಬನ್ನಿ. ಗ್ರೀನ್ ತಿಂತಾ ಇದೀನಿ. ಗ್ರೀನ್ ಚೆನ್ನಾಗಿದೆ, ಬಟ್ ಬ್ಲ್ಯಾಕ್ ಸೂಪರ್ ಸ್ವೀಟ್ ಇದೆ. ಚೆನ್ನಾಗಿದೆ ಮಾವ. ಇಲ್ಲಿ ಒಂದು ಫಾಕ್ಸ್ ಬಂದಿದೆ ಗ್ರೇಪ್ಸ್ ನ ಕಿತ್ಕೊಳ್ಳೋದಿಕ್ಕೆ. ಫುಲ್ ಜಂಪ್ ಮಾಡಿ ಇವಾಗ ಗ್ರೇಪ್ಸ್ ಕಿತ್ಕೊಳ್ಳುತ್ತಾ ಇಲ್ವಾ ನೋಡೋಣ. ಇದು ಗೆಸ್ಟ್ ಹೌಸ್ ತರ ಅನ್ಸುತ್ತೆ, ಇಲ್ಲ ರೆಸ್ಟೋರೆಂಟ್ ಆ ತರ ಇರ್ಬೋದು. ಸೆಟಪ್ ನೋಡಿದ್ರೆ ಹಂಗೆ ಅನ್ನಿಸ್ತಿದೆ. ಈ ಕಡೆ ಏನಿದೆ, ಈ ಕಡೆ ಇದೆಲ್ಲ ಮತ್ತೆ ವಾಲ್ನಟ್ ಟ್ರೀಸ್ ಇದೆ. ಕೋಳಿಗಳು ಸಾಕಿದ್ದಾರೆ ಇಲ್ಲಿ. ನಮ್ಮ ಅತ್ತೆ ಹೇಳಿದ್ರು ಇದು ನಾವು ಅಂದ್ರೆ ನಮ್ಮಲ್ಲಿ ಇರೋ ತರ ಕೋಳಿಗಳಿಗೆ. ಎಲ್ಲ ಕೋಳಿಗಳು ಒಂದೇ ಅತ್ತೆ, ಎಲ್ಲ ಕೋಳಿಗಳು ಒಂದೇ. ಇವು ತಿನ್ಬೋದು ಮಾವ, ಇದು ಪ್ಲಮ್ ಅಂತ. ಇಲ್ಲಿ ನೋಡಿ, ತುಂಬಾ ಕೋಳಿಗಳು ಸಾಕಿದ್ದಾರೆ, ಎಲ್ಲಾ ಕಲರ್ ಕೋಳಿಗಳು ಇದೆ. ಓ ತುಂಬಾ ಇದಾವೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ಓ ಎಲ್ಲ ನಾಟಿ ಕೋಳಿ, ಫಾರಂ ಕೋಳಿ ಎಲ್ಲ ಇದಾವಂತೆ. ಅಲ್ಲಿ ನೋಡಿ, ಅಲ್ಲಿ ನಿಮ್ ಮಗ ಸುಮ್ನೆ ಹೋಗ್ತಾ ಮುಂದೆ. ಎಷ್ಟು ಚೆನ್ನಾಗಿದೆ. ನಮ್ಮತ್ತೆ ಬಂದಾಗಿಂದನೂ ಹೇಳ್ತಿರೋದೊಂದೇನೆ, ನಮ್ ಕಡೆ ಈ ತರ ಹೂಗಳು ಸಿಗಲ್ಲ, ಈ ತರ ಹೂಗಳು ಸಿಗಲ್ಲ ಅಂತಾರೆ. ಇಲ್ಲಿ ಪೇರ್ ಮರಗಳು ಕೂಡ ಇದೆ, ಅಂದ್ರೆ ಪೇರ್ ತೋಟ ಮಾಡಿದ್ದಾರೆ ಇವರು. ಇಲ್ಲಿ ನೋಡಿ, ಈ ಮರದಲ್ಲಿ ಫುಲ್ ಪೇರ್ ಇದೆ, ಅಲ್ಲಿ ಸ್ವಲ್ಪ ಎಲ್ಲ ಕೊಳ್ತೋಗಿದೆ. ಇದು ನೋಡಿ, ಇಲ್ಲಿ ಪೀಚ್ ಕೂಡ ಬೆಳೆದಿದ್ದಾರೆ. ನೋಡಿ ಎಷ್ಟು ಚಿಕ್ಕ ಮರದಲ್ಲಿ ಎಷ್ಟೊಂದು ಹಣ್ಣು ಬಿಟ್ಟಿದೆ. ಇವಾಗ ನಾವು ಆಪಲ್ ತೋಟಕ್ಕೆ ಬಂದ್ವಿ. ಅವರೇ ಹೇಳಿದ್ದು ಈ ಕಡೆ ಹೋಗಿ ಒಂದು ಬೇರೆ ತೋಟ ಸಿಗುತ್ತೆ ಅಂತ ಹೇಳಿ, ಹಂಗಾಗಿ ಇಲ್ಲಿಗೆ ಬಂದ್ವಿ. ಎಷ್ಟು ಫ್ರೆಶ್ ಆಗಿ ರೆಡ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹಂಗೆ ಕಿತ್ಕೊಳ್ಳೋಣ ಅನಿಸ್ತಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ರೆಡ್ ರೆಡ್ ಆಗಿ. ಎಷ್ಟು ರೆಡ್ಗೆ ಎಷ್ಟು ಚೆನ್ನಾಗಿ ಹೆಂಗ್ ಕಾಣಿಸ್ತಿದೆ ನೋಡಿ.
ಫುಲ್ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಆಪಲ್ ಹಾಕಿದ್ದಾರೆ. ಅಲ್ಲಿ ಕಾಣಿಸ್ತಿರೋದು ಆಪಲ್ನೇ ನೋಡಿ, ಅಲ್ಲಿ ಆ ಕಡೆ 2 ಇದೆಯಲ್ಲ ಅದೆಲ್ಲ ನೆಟ್ ಹಾಕಿದ್ದಾರೆ ನೋಡಿ, ಅದೆಲ್ಲ ಆಪಲ್ ತೋಟನೇ. ಇಲ್ಲಿ ಆಪಲ್ನೆಲ್ಲ ಕಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನೋಡಿ. ಅಲ್ಲಿ ವೆಹಿಕಲ್ ಅಲ್ಲಿ ನಮ್ಮ ಮಾವ ನಿಂತ್ಕೊಂಡು ನೋಡ್ತಾವ್ರೆ ಹೆಂಗ್ ಕಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಇಲ್ಲ ಎಕ್ಸ್ಟ್ರಾ ಎಲೆ ಬಂದಿರುತ್ತಲ್ಲ ಅದೆಲ್ಲ ಕಟ್ ಮಾಡ್ತಿದ್ದಾರೆ. ಏನು ಈಕ್ವಲ್ ಮಾಡೋದಕ್ಕೆ ಎಲ್ಲ ಹತ್ರ ಕಟ್ ಮಾಡ್ಕೊಂಡು ಹೋಗ್ತಿರೋದು ಅವರು. ಅವ್ರ ಹತ್ರ ಇದು ಮಾಡ್ಬೇಕಾದ್ರೆ ಆಪಲ್ ಎಲ್ಲ ಬಿದ್ದೋದ್ರೆ ಬೀಳಲ್ಲ. ಸೊ ಇವ್ರು ನಮಗೆ ಇವಾಗ ಆಪಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತಂದ್ರು. ಯಾವ ತರ ಆಗಿರೋದನ್ನ ಆಪಲ್ ಹಾರ್ವೆಸ್ಟ್ ಮಾಡಬೇಕು ಅಂದ್ರೆ ಕೀಳಬೇಕು ಅದೆಲ್ಲ ಹೇಳ್ಕೊಡ್ತಾರಂತೆ. ನಾವು ಬನ್ನಿ ಕೇಳೋಣ. Okay, so if no sunlight, then it will be green. Yes. Okay, then if you cut these leaves, then you will get this kind of. Yeah. And if you. This one? No. I'll show you. Okay. You can see it there. Yeah. Before my work, they have been green like this. They had a pretty green color. Yeah. Kind of green apple. Yeah, and after 2 days, 2 days of sunlight, the green turns into a Red. orange. Now Orange, orange, yeah. but I do this work about 10 days before harvesting. Okay. 10 to 14 days before harvesting, and I would say in a week we have at least this part of red. Maybe we get, it depends on the on the sunlight. That's nice. Good to know. Thanks for the insight. Yeah, thank you so much. ಆಕ್ಚುಲಿ ನಾವಲ್ಲಿ ಅವರು ಫುಲ್ ಹಿಂಗೆ ಎಲೆಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದು ನೋಡಿದ್ವಿ ಅಲ್ವಾ. ಆಮೇಲೆ ನಾವ್ ಹಂಗೆ ನಿಂತ್ಕೊಂಡು ನೋಡ್ತಿದ್ವಿ. ಅವರೇ ಬಂದು ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಏನಕ್ಕೆ ಅವರು ಎಲೆಗಳನ್ನ ಕಟ್ ಮಾಡ್ತಿದ್ರು ಅಂದ್ರೆ, ಈ ಒಂದು ಆಪಲ್ ಮೇಲೆ ಸೂರ್ಯನ ಕಿರಣ ಬೀಳ್ಬೇಕಂತೆ. ಅದು ಸೂರ್ಯನ ಕಿರಣ ಬಿದ್ದಾಗ ರೆಡ್ ಆಗುತ್ತೆ. ಹಾಗೆ ನೋಡಿ, ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ರೆಡ್ ಇದೆ, ಮತ್ತೆ ಹಿಂದೆ ಫುಲ್ ಗ್ರೀನ್ ಇದೆ. ಸೊ ಅಲ್ಲಿಗೆ ಸನ್ಲೈಟ್ ಹೋಗ್ತಿಲ್ಲ, ಹಾಗಾಗಿ ಅದಿನ್ನ ಗ್ರೀನ್ ಇದೆ. ಸನ್ಲೈಟ್ ಎಲ್ಲೆಲ್ಲಿ ಹೋಗ್ತಿದೆ ಅಲ್ಲಿ ಮಾತ್ರ ರೆಡ್ ಆಗ್ತಿದೆ. ಹಾಗೆ ಅವ್ರು ಹಾರ್ವೆಸ್ಟ್ ಮಾಡೋದಕ್ಕೆ ಒಂದು 10 days ಮುಂಚೆ ಆ ತರ ಎಲೆಗಳನ್ನೆಲ್ಲ ಕಟ್ ಮಾಡ್ತಾರಂತೆ. ಯಾಕಂದ್ರೆ ಸನ್ಲೈಟ್ ಬರ್ಲಿ ಅದ್ರ ಮೇಲೆ, ಮತ್ತೆ ಆಪಲ್ ಎಲ್ಲ ರೆಡ್ ಆಗ್ಲಿ ಅಂತ ಹೇಳ್ಬಿಟ್ಟು ಆ ತರ ಮಾಡ್ತಾರಂತೆ. ನೋಡಿ, ಹೊಸ ವಿಷಯ ನಮಗೆ ಅವ್ರು ಬಂದು ಹೇಳ್ಕೊಟ್ಟಿದ್ದು. ಇದು ನೋಡಿ ಮಾವ, ದ್ರಾಕ್ಷಿ ತೋಟ. ಹಾ ನೋಡಿ ಎಷ್ಟು ದ್ರಾಕ್ಷಿ ಬಿಟ್ಟಿದೆ ಅಂತೇಳಿ. ನಮ್ ಕಡೆ ಬಳ್ಳಿ ಬರ್ತದೆ, ಇದು ಬರೇ ಇಲ್ಲಿ 2 ತರನು ಹಾಕ್ತಾರೆ. ಈ ತರನು ಮಾಡ್ತಾರೆ, ಆ ತರನು ಮಾಡ್ತಾರೆ. ಬಟ್ ಜಾಸ್ತಿ ಇದೇ ತರ. ಹೆಂಗಿದೆ ದ್ರಾಕ್ಷಿ ತೋಟ? ನಮ್ ಕಡೆ ಹಿಂಗ್ ಈ ತರ ಬರೋದಿಲ್ಲ. ನಮ್ ಕಡೆ ಬರೋದೇ ಬೇರೆ. ಅವೆಲ್ಲ ನಮ್ ಕಡೆಗೆಲ್ಲ ಚಪ್ರ ಹಾಕ್ತಾರೆ. ಹೌದು. ಮತ್ತೆ ಇದನ್ನ ವೈನ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇವೆಲ್ಲ ವೈನ್ ಮಾಡಕ್ ಹಾಕಿರೋ ಗ್ರೇಪ್ಸ್ ಇದು. ಇದರಿಂದ ವೈನ್ ಮಾಡ್ತಾರೆ. ನೋಡಿ ಏನೇನ್ ನೋಡಿದ್ರಿ ಹಣ್ಣು ಇವತ್ತು? ದ್ರಾಕ್ಷಿ, ಸೇಬು, ಮರಸೇಬು, ಇನ್ನು ಹೆಸರು ಹೇಳಕ್ ಬರೋ ಆ ತರ ಗಿಡಗಳು ನೋಡಿದ್ವಿ. ಪೀಚು, ಪ್ಲಮ್, ಒಂದ್ 5-6 ತರ ಹಣ್ಣುಗಳನ್ನ ನೋಡಿ. ಹಣ್ಣಿನ ಗಿಡಗಳು, ತೋಟಗಳೆಲ್ಲ ನೋಡಿದ್ರು. ಇಲ್ಲ ನಮ್ ಕಡೆ ನೋಡಿದ್ರೆ ಈ ಕಡೆ ಇವಾಗ ದ್ರಾಕ್ಷಿ ತೋಟ ಎಲ್ಲ ನೋಡಿದ್ವಿ. ದ್ರಾಕ್ಷಿ ತೋಟ ಆಯ್ತು, ಆಪಲ್ ತೋಟ ಆಯ್ತು. ಮತ್ತೆ ಇನ್ನೆಲ್ಲಿಗೆ ಹೋಗೋದು ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಿರ್ತೀವಿ. ಏನ್ ಸಿಗುತ್ತೆ ಅಲ್ಲಿ ಸ್ಟಾಪ್ ತಗೊಳ್ಳೋಣ. ಇನ್ನೊಂದು ಹೂವಿನ ತೋಟ ಇದೆ, ಮತ್ತೆ ಕುಂಬಳಕಾಯಿ ತೋಟಗಳೆಲ್ಲ, ತೋಟ ಅಲ್ಲ ಏನದು, ಅವೆಲ್ಲ ಸಿಗುತ್ತೆ. ಅದು ನೋಡಕ್ ಹೋಗೋಣ. ನಾವ್ ಹಂಗಿದ್ರೆ ಕಾರಲ್ಲಿ ಹೋಗ್ತೀವಿ, ನೀವು ಟ್ರೈನಲ್ಲಿ ಬಂದ್ಬಿಡಿ ಮನೆಗೆ. ಸರಿ ಹಾಗಿದ್ರೆ ಬಾಯ್. ಸರಿ ಅಜಿತ್ ಅದ ಟ್ರೈನಲ್ಲಿ ಬರ್ತಾರತ್ತೆ. ಬಾಯ್ ಹೇಳ. ಎಲ್ಲ ಅಲ್ಲಿ ಮೇಯ್ತಾ ಇದಾವೆ. ದ್ರಾಕ್ಷಿ ತೋಟ ನೋಡ್ಕೊಂಡು ನೆಕ್ಸ್ಟ್ ನಾವು ಬಂದಿರೋದು ಹೂವಿನ ತೋಟ ನೋಡೋದಿಕ್ಕೆ.
ಇವುಗಳನ್ನೆಲ್ಲ ಸುಮ್ನೆ ಶೋಗ್ ಇಡೋದಿಕ್ಕೆ ವಾಸ್ಗಾಕ್ ಇಡೋದಿಕ್ ತಗೊಂಡೋಗ್ತಾರೆ ಇವ್ರು. ಏನ್ ಮಾವ ನಮ್ ಕಡೆ ಆಗಿದ್ರೆ ರಾತ್ರಿ ಹೊಲ್ದಾಗ ಬರೋ ಅಷ್ಟೊತ್ತಿಗೆ ನೈಟ್ ಎಲ್ಲ ಕೊಯ್ದಾಕ್ಬಿಡೋರು, ಸಮೇತ ಕಿತ್ಕೊಂಡ್ ಬಿಡೋರು. ನಮ್ಮ ಅವ್ವ ಅವಾಗಿದ್ದರು ಅದೇ ಹೇಳ್ತಾರೆ, ನಮ್ ಕಡೆ ಏನಾದ್ರು ಹಿಂಗೇನಾದ್ರು ಬಿಟ್ಟೋಗಿದ್ರೆ ಎಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ನಮ್ ಕಡೆ ತೋಟ ಇತ್ತ ಇಲ್ವಾ ಅನ್ನೋ ಮಾಡಿರ್ತಿದ್ರು ಅಂತ. ಚೆನ್ನಾಗಲ್ಲ ಐತಿ ಅಲ್ವಾ? ಎಷ್ಟು ಕಲರ್ಸ್ ಇದೆ ನೋಡಿ ಇಲ್ಲಿ. ನೋಡು 3 ಮಾವು ನೋಡಿ ಫುಲ್ ಹೂ ನೋಡ್ಕೊಂಡು ಅಲ್ಲಿವರೆಗೆ ಹೋಗಿದ್ದಾರೆ. ಸೂರ್ಯಕಾಂತಿ ಹೂನ ಹಿಂಗೆ ಕಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಸುಮ್ನೆ ವಾಸ್ಗಾಕ್ ಇಡ್ತಾರೆ ಅಷ್ಟೇ. ಹಾಗೆ ಇಲ್ಲಿ ಬರೀ ಬೆಡ್ತಾವ್ರೆ ಗಿಡ ಅಷ್ಟೇ ಎಲ್ಲ ಬೆಳ್ದಿರೋದು. ಇಲ್ಲೊಂದು ಈ ತರ ಹೂವಿದೆ, ಆಮೇಲೆ ಆ ಕಡೆ ಸೂರ್ಯಕಾಂತಿ ಇದೆ. ಎಸ್ ನಮ್ ಉಪಯೋಗಿಸ್ತಾರಲ್ಲ ಅಂತ ವರ್ಷ ಎಷ್ಟು ಕಿತ್ಕೊಂಡಿದ್ದೀರಾ? 3, 4, 5, 6, 7, 8 ಫ್ಲವರ್ ಇದಾವೆ. ಇವಾಗ ನಾವು ಏನ್ ಹೂಗಳನ್ನ ತಗೊಂಡಿದೀವಿ ಇಷ್ಟು, ಇದನ್ನೆಲ್ಲ ದುಡ್ಡು ಇಸ್ಕೊಳ್ಳೋದಿಕ್ಕೆ ಇಲ್ಲಿ ಯಾರು ಇಲ್ಲ. ಈ ತರ ಕಾಯಿನ್ ಬಾಕ್ಸ್ ಮಾಡಿದ್ದಾರೆ, ಇಲ್ಲಿಗೆ ನಾವು ದುಡ್ಡು ಹಾಕಿ ಹೋಗ್ಬೇಕು. ಬನ್ನಿ ದುಡ್ಡು ಹಾಕೋಣ. ನೋಡಿ ಈಗ ಸಿಹಿ ಅಂದ್ರೆ ಸಿಹಿ ಹಾಕ್ತಿದ್ದಾಳೆ ತಿಂಡಿಗೆ. ಎಸ್ 10 ನೋಡಿ, ಅದು ಕಿತ್ಕೊಂಡೋಗೋದಕ್ಕೆ ಹಿಂಗೆ ಹೂವು ನೋಡಿದ್ರಲ್ಲ ಹೂವಿನ ತೋಟ ಹೇಗಿದೆ ಅಂತ. ಇಲ್ಲಿ ಹೂವೆಲ್ಲ ಕಿತ್ಕೊಂಡಾಯ್ತು, ಇವಾಗ ಹೊರಡೋಣ ಬನ್ನಿ. ನಾನು ಈ ತರ ತುಂಬಾ ಕಡೆ ನೋಡಿದ್ದೆ, ಬಟ್ ಇವಾಗ ನಿಮಗೆ ತೋರ್ಸಕ್ ಹೋಗ್ತಿರೋದನ್ನ ನೋಡೇ ಇಲ್ಲ. ಅದು ನೋಡಿ ನನಗಂತೂ ಶಾಕ್ ಆಯ್ತು. ಈ ತರ ಎಲ್ಲ ಇಡ್ತಾರ ಅಂತ ಹೇಳ್ಬಿಟ್ಟು ಬನ್ನಿ ಏನಂತ ತೋರಿಸ್ತೀನಿ ನಿಮಗೂ. ಇದೇ ನೋಡಿ ಇವಾಗ ನಾನು ನಿಮಗೆ ತೋರಿಸ್ಬೇಕು ಅಂತಿದ್ದು. ಏನೇನೋ ಇಟ್ಟಿರೋದನ್ನ ನೋಡಿದ್ದೆ, ಬಟ್ ಈ ತರ ಬ್ರೆಡ್ ಅಂದ್ರೆ ಬೇಕರಿ ಐಟಮ್ಸ್ಗಳನ್ನ ಇಟ್ಟಿರೋದನ್ನ ಇದೇ ಫಸ್ಟ್ ನೋಡ್ತಿರೋದು. ಇಲ್ಲಿ ನಾವು ಎಂಟರ್ ಮಾಡಿ ದುಡ್ಡು ಪೇ ಮಾಡಿ ನೆಕ್ಸ್ಟ್ ತಗೊಂಡು ಹೋಗೋದು. ಹೇಗಿದೆ ನೋಡಿ, ಇದೊಂದು ಹಳ್ಳಿಲಿ ನೋಡಿ ಯಾವ ತರ ಸಿಸ್ಟಮ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಹಳ್ಳಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಮನೆಗಳಂತೂ ಡಿಫ್ರೆಂಟ್ ಆಗಿದೆ. ಅದು ಚೆನ್ನಾಗಿದೆಲ್ಲ ಮನೆ. ಇದು ಕೆಫೆ, ಹಾಗೆ ಇದು ಮನೆಗಳಿದೆ. ಸೊ ನಾವಿವಾಗ ಕಾಫಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ಟಾಪ್ ತಗೊಂಡಿದ್ವಿ. ಹಾಗೆ ನಾನು ಮುಂದೆ ಅದನ್ನ ನೋಡಿದ್ನಲ್ಲ, ಅದು ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಇದು ನೋಡಿ ಸಿಗರೇಟ್ ತಗೊಳ್ಳೋದು. ಇದು ಇಲ್ಲಿ ನೋಡಿ ಒಂದು ಮನೆ ಮುಂದೆ ಕಟೋಫಿಲನ್ ಅಂತ ಈ ತರ ಬೋರ್ಡ್ ಹಾಕೊಂಡು ಈ ತರ ಬಾಕ್ಸ್ ಇಟ್ಟಿದ್ದಾರೆ ಆಯ್ತಾ. ಬಾಕ್ಸ್ ಓಪನ್ ಮಾಡಿದ್ರೆ ಇಲ್ಲಿ ಆಲೂಗೆಡ್ಡೆಗಳು ಇಟ್ಟಿದ್ದಾರೆ, 2 ಬ್ಯಾಗು. ಹಾಗೆ ದುಡ್ಡು ಹಾಕೋದು ನೋಡಿ, ಇಲ್ಲಿ ಎಲ್ಲಿ ದುಡ್ಡು ಹಾಕೋದು ಅಂತೇಳಿ ಈ ಬಾಕ್ಸ್ ಒಳಗಡೆ ನಾವು ದುಡ್ಡು ಹಾಕಿ ಹೋಗ್ಬೇಕು. ಮೋಸ್ಟ್ಲಿ ಒಂದೊಂದು ಬ್ಯಾಗು 4 ಯೂರೋ ಅನ್ಸುತ್ತೆ. ದುಡ್ಡು ಹಾಕ್ತಾರಾ ಇಲ್ವಾ ಅಂತ ನೋಡೋದಕ್ಕೆ ಯಾವುದೇ CC ಕ್ಯಾಮ್ರಾ ಆಗಲಿ ಏನಾಗಲಿ ಏನು ಇಟ್ಕೊಂಡಿಲ್ಲ. ಜಸ್ಟ್ ನಂಬಿಕೆ ಅಷ್ಟೇನೆ. ನಂಬಿಕೆ ಮೇಲೆ ಎಲ್ಲ ನಡೆಯೋದು. ನಮ್ಮ ಮರ್ಯಾದೆ ಪ್ರಶ್ನೆ ಕೂಡ, ಸೆಲ್ಫ್ ರೆಸ್ಪೆಕ್ಟ್ ಪ್ರಶ್ನೆ. ಹಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಹಳ್ಳಿ. ಹಾಗೆ ಮೇಲ್ಗಡೆ ಅಂದ್ರೆ ಹಾಗೆ ಅಲ್ಲಿ ನೋಡಿ, ಅಲ್ಲಿ ಕುರಿಗಳು ಕೂಡ ಸಾಕಿದ್ದಾರೆ. ಕುರಿಗಳೆಲ್ಲ ಅಲ್ಲಿ ಹುಲ್ಲು ಮೇಯ್ತಾ ಇದೆ. ಒಳಗಡೆ ಹೋಗಲ್ಲ ಇವಾಗ ಏನಕ್ಕೆ. ನಾನಂತೂ ಈ ಹಳ್ಳಿಲಿ ಒಂದು 4-5 ತರ ಟ್ರ್ಯಾಕ್ಟರ್ಸ್ನ ನೋಡಿದೆ. ಈ ಕಡೆನೆ ಬರ್ತಿದೆಯಲ್ಲ. ನಾವಿವಾಗ ಇನ್ನೊಂದು ಸ್ಟಾಪ್ ತಗೊಂಡಿದೀವಿ. ಎಲ್ಲಿ ಗೊತ್ತಾ? ನಾನು ಹಿಂದೆ ನೋಡಿ ಇಲ್ಲಿ ಕುಂಬಳಕಾಯಿ ಇಟ್ಟಿದ್ದಾರೆ, ಹಾಗೆ ಈ ಕಡೆ ಎಗ್ಸ್ ಇದೆ, ಮತ್ತೆ ಹಿಂದೆ ಎಲ್ಲ ಜೋಳ ಬೆಳೆದಿದ್ದಾರೆ, ಸನ್ಫ್ಲವರ್ ಇದೆ, ಮತ್ತೆ ಬೇರೆ ಬೇರೆ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ. ಅಲ್ಲಿ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಒಂದು ಸ್ಟಾಪ್ ತಗೊಂಡಿದೀವಿ. ಬನ್ನಿ. ಇಲ್ಲಿ ಬರೀ ಎಗ್ ಮಾತ್ರ ಅಲ್ಲ, ಇದು ಏನ್ ಬೇಕಾದ್ರೂ ಇಡ್ಬೋದು ಅನ್ಸುತ್ತೆ. ಇಲ್ಲಿ ನಮ್ಮ ಹತ್ರ ಏನಿರುತ್ತೆ ಅದೆಲ್ಲ ತಗೊಬಂದು ಇಲ್ಲಿ ಇಟ್ಟು ಮಾರೋದಿಕ್ಕೆ ಇಡ್ಬೋದು ಅನ್ಸುತ್ತೆ. ಇಲ್ಲಿ ಎಗ್ ಇದೆ, ಪಾಸ್ತಾ ಇಟ್ಟಿದ್ದಾರೆ, ಮತ್ತೆ ಇಲ್ಲೂ ಬೇರೆ ಡಿಸೈನ್ ಪಾಸ್ತಾ ಇದೆ. ಅಲ್ಲೇನ್ ಇಟ್ಟಿದ್ದಾರೆ? ಅದು ಇನ್ನೊಂಥರ ಡಿಸೈನ್ ಪಾಸ್ತಾ. ಮತ್ತೆ ಅಲ್ಲಿ ಜಾಮ್ ನೋಡಿ. ಇಲ್ಲಿ ನಮ್ಮ ಹತ್ರ ಏನೇ ಇದ್ರು ತಗೊಬಂದು ಮಾರೋದಾದ್ರೆ ಇಲ್ಲಿ ಇಡ್ತಾರೆ. ದುಡ್ಡನ್ನ ನಾವು ಇಲ್ಲಿ ಹಾಕ್ಬೇಕು. ಇಲ್ಲಿ ಹಾಕಿ ಇಲ್ಲಿ ನಂಬರ್ ಇದೆ ನೋಡಿ, ಆ ನಂಬರ್ ಎಂಟರ್ ಮಾಡಿದ್ರೆ ಇಲ್ಲಿ ಇದು ಲಾಕ್ ಓಪನ್ ಆಗುತ್ತೆ ಈ ತರ. ಆಮೇಲೆ ತಗೊಂಡೋಗೋದು. ಖಾಲಿ ಆದಂಗೆ ಇಡ್ತಾರೆ. ಬನ್ನಿ, ಇಲ್ಲಿ ಕುಂಬಳಕಾಯಿ ಇದೆ, ತೋರಿಸ್ತೀನಿ ಯಾವ್ಯಾವ ತರ ಕುಂಬಳಕಾಯಿ ಸಿಗುತ್ತೆ ಇಲ್ಲಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಇದು ಏನ್ ಜೋಳ ಅಂತಾರೆ ನಮ್ ಕಡೆ? ಇದನ್ನ ಮೆಕ್ಕೆಜೋಳ ಅಂತಾರ. ಮೆಕ್ಕೆಜೋಳ ಅಂತಾರ. ಮೆಕ್ಕೆಜೋಳನ ಅಲ್ಲ ಇದು. ಮತ್ತೆ ಇದು ಬೇರೆ ಜೋಳನಾ? ನಮ್ ಕಡೆಗೆಲ್ಲ ಇಲ್ಲ ಇದು. ಇದು ನೋಡಿ, ಇದಕ್ಕೆ ಬರೀ ಇಷ್ಟಕ್ಕೆ ತಗೊಂಡೋಗೋದಾದ್ರೆ ಮೋಸ್ಟ್ಲಿ ಇವರು ಮನೆಗೆ ಏನಾದ್ರು ಡೆಕೋರೇಟ್ ಮಾಡಕ್ ತಗೊಂಡೋಗ್ತಾರೆ ಅನ್ಸುತ್ತೆ. 1 ಯೂರೋ ಅಂದ್ರೆ 100 ರೂಪಾಯಿ. ಇದು 50 ರೂಪಾಯಿ. ಇದೊಂಥರ ಜೋಳ ಚೆನ್ನಾಗಿದೆ, ರೆಡ್ ಕಲರ್. ಹೌದು, ಅದೇನೆ ಸ್ವಲ್ಪ ಡಾರ್ಕ್ ಆಗಿದೆ ಇದು. ಇಲ್ಲಿ ನೋಡಿ, ಇಲ್ಲಿ ಕುಂಬಳಕಾಯಿ ಇಟ್ಟಿದ್ದಾರೆ. ಈ ಕುಂಬಳಕಾಯಿ ತಗೊಂಡ್ರೆ 2 ಯೂರೋ ಇದೆ.
ಹಾಗೆ ಈ ಕುಂಬಳಕಾಯಿ ತಗೊಂಡ್ರೆ 1.5 euro, ಅಂದ್ರೆ ಇದು 150 ರೂಪಾಯಿ, ಇದು 200 ರೂಪಾಯಿ, ಇದು 250 ರೂಪಾಯಿ, ಕೆಳಗಡೆ ಇರೋದೆಲ್ಲ 300 ರೂಪಾಯಿ ಇದೆ. ಹೌದು, ಒಂದು ಕುಂಬಳಕಾಯಿ ಇದೇ ಅಷ್ಟಿರ್ಬೇಕ, ಅದೇ ಎಷ್ಟಾಯ್ತು ಇದೆಲ್ಲ. ಇದು 500 ರೂಪಾಯಿ ಇದೆ ನೋಡಿ, ಈ ಕುಂಬಳಕಾಯಿ 500 ರೂಪಾಯಿ ಇದೆ. ಕಟ್ ಮಾಡಕ ಕತ್ರಿ ಇಟ್ಟಿದ್ದಾರೆ. ಹಾ, ಬೇರೆ ಏನಕ್ಕಾದ್ರೂ ಇಲ್ಲಿ ಮೇಲ್ಗಡೆ ಎಕ್ಸ್ಟ್ರಾ ಬಂದಿದ್ರೆ ಕಟ್ ಮಾಡ್ಕೊಂಡು ಹೋಗೋದಿಕ್ಕೆ ಅಂತ ಇಟ್ಟಿದಾರೆ ನೋಡಿ. ಇದು 400 ರೂಪಾಯಿ. ಹಾ, ಅದು 400 ರೂಪಾಯಿ. ಹಾ, ಈ ಕಡೆ ಇದು ನೋಡಿ, ಇದು 100. ಮೋಸ್ಟ್ಲಿ ಇದನ್ನ ಯಾರಿಗೋ ಎಕ್ಸ್ಚೇಂಜ್ ಮಾಡಿದ್ದಾರೆ. ಇದು ನೋಡಿ, ಇದು ಇದೆಲ್ಲ ಸುಮ್ನೆ ಡೆಕೋರೇಟ್ ಮಾಡ್ಕೊಳಕ್ಕೆ ಅಂತ, ಮನೆ ಮುಂದೆ ಇಡಕ್ಕೆ ಅಂತ ತಗೊಂಡ್ ಹೋಗ್ತಾರೆ. ಹೌದು, ಡೆಕೋರೇಷನ್. ಇದು ನೋಡಿ, ಇದು 200 ರೂಪಾಯಿ. ಎಷ್ಟು ವೆರೈಟೀಸ್ ಇದೆ, ಡಿಸೈನ್ ಇದೆ ಇಲ್ಲಿ, ಚೆನ್ನಾಗಿದೆ ಒಂಥರ. ಅದೇ ಇಲ್ಲಿ ಒಂದು ಹಬ್ಬ ಬರುತ್ತೆ ಇವ್ರದ್ದು, ಆ ಹಬ್ಬಗಳಲ್ಲಿ ಪಂಪ್ಕಿನ್ ಈ ತರ ಕುಂಬಳಕಾಯಿನ ಮನೆ ಮುಂದೆ ಇಟ್ಟು ಡೆಕೋರೇಟ್ ಮಾಡ್ಕೊಂತಾರೆ. ಅದಕ್ಕೆ ಮಾರಕ್ಕೆ ಯಾರು ಇಲ್ಲ, ಮಾರಕ್ಕೆ ಯಾರು ಇಲ್ಲ ಇಲ್ಲಿ. ಆಹಾ, ನಾವೇ ಬರ್ಬೇಕು, ನಾವೇ ದುಡ್ಡು ಹಾಕ್ಬೇಕು, ನಾವೇ ಹೋಗ್ಬೇಕು. ಇಲ್ಲಿ ಯಾರು ನಮ್ ಕಡೆ ಎಲ್ಲ ತುಂಬ್ಕೊಂಡು ಹೋಗ್ಬಿಡೋರು. ದುಡ್ಡು ಹಾಕ್ತಿರ್ಲಿಲ್ಲ. ಒಂದೊಂದು ಬೆಳಿಗ್ಗೆ ನೋಡಿ ಎಲ್ಲಿ ಇಲ್ಲಿ ಹೊತ್ಕೊಂಡೇ ಹೋಗ್ಬಿಡೋರು, ಒಂದು ಬಿಡ್ತಿರಲ್ಲ. ಹಂಗೆ ಇಲ್ಲಿ ಯಾರು ಇಲ್ಲ ಮಾರೋದಿಕ್ಕೆ. ಅವ್ರು ಏನ್ ಬೆಳೆದಿರ್ತಾರ ತಗೊಬಂದ್ ಇಟ್ಟಿದ್ದಾರೆ. ದುಡ್ಡು ಇಲ್ಲಿ ನೋಡಿ, ಇಲ್ಲಿ ಹಾಕ್ಬೇಕು, ಇಲ್ಲಿ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಕ್ಸ್ ಮಾಡಿದ್ದಾರೆ. ಅದೇ ನಮ್ ನಿಯತ್ತು ಅದು. ಹಾ, ಹೌದು, ಅವರು ನಮ್ಮನ್ನ ಇದು ಮಾಡಿ ಹಾಕಿರ್ತಾರೆ. ನಂಬಿಕೆ ಪ್ರಶ್ನೆ ಅಷ್ಟೇನೆ. ನಮ್ ಕಡೆ ಹಿಂಗಲ್ಲ. ಇಲ್ಲಿನ ಹಳ್ಳಿ ಮತ್ತೆ ಏನೇನ್ ಬೆಳೆದಿದ್ದಾರೆ ಎಲ್ಲ ನೋಡಿ ಏನ್ ಅನ್ನಿಸ್ತು ಮಾವ? ಬಹಳ ಜನ ಬಹಳ ಈ ತರ ನೋಡಿ ನಾವೆಲ್ಲ ಖುಷಿ ಆಗ್ಬಿಟ್ಟಿವಿ. ಯಾರು ಈ ತರ ಇಟ್ಟಿಲ್ಲ. ಹಾ, ಹೌದು. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಾನಂತೂ ಅವಾಗವಾಗ ಬರ್ತಾನೆ ಇರ್ತೀನಿ ಹೊಲ ಗದ್ದೆಗಳಿಗೆಲ್ಲ ನೋಡೋದಕ್ಕೆ, ಯಾಕಂದ್ರೆ ಒಂಥರ ಖುಷಿ ಆಗುತ್ತೆ. ಸೊ ಈ ಸರಿ ನಮ್ಮ ಅತ್ತೆ ಮಾವನ್ನ ಕರ್ಕೊಬಂದು ತೋರಿಸಿದ್ದು ಕೂಡ ಒಂಥರ ಖುಷಿ ಆಯ್ತು. ಅವರು ಕೂಡ ಎಲ್ಲ ನೋಡಿ ಖುಷಿ ಪಟ್ರು. ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.